ಎಲ್ಲರಿಗೂ ನಮಸ್ಕಾರ. ರಂಗದರ್ಶನ ಪ್ರದರ್ಶನ ಕಲಾಕೇಂದ್ರ ಪ್ರಯೋಗಿಸುವ ನಾಟಕ ಮಹಾ ಬೆಳಕು. ರಚನೆ ಚೆನ್ನಕೇಶವಮೂರ್ತಿ. ಪ್ರಸಾದನ ವಸ್ತ್ರಗಳು ಮೂಚಿ ಕೃಷ್ಣ ರಾಮಕೃಷ್ಣ. ಸಂಗೀತ ಪ್ರಸನ್ನ ಮಯೂರ್. ರಂಗಸಜ್ಜಿಕೆ ವಿಶ್ವನಾಥ ಮಂಡಿ. ಸಹ ನಿರ್ದೇಶನ ಸತೀಶ್ ಕುಮಾರ್ ಕೆ. ಬೆಳಕು ವಿನ್ಯಾಸ ಮತ್ತು ನಿರ್ದೇಶನ ಎಂ ಶಿವಶಂಕರ್. ಈಗ ನಿಮ್ಮ ಮುಂದೆ ನಾಟಕ ಮಹಾ ಬೆಳಕು. ಶರಣಂ ಗಚ್ಛಾಮಿ ಬುದ್ಧಂ ಶರಣಂ ಗಚ್ಛಾಮಿ. ಈ ಜಗದ ಮೊದಲ ಬೆಳಕು ಬುದ್ಧ, ಈ ಯುಗದ ಮೊದಲಾದ ನೀವು ಬುದ್ಧ. ಈ ಜಗದ ಮೊದಲ ಬೆಳಕು ಬುದ್ಧ, ಈ ಯುಗದ ಮೊದಲಾದ ನೀವು ಬುದ್ಧ. ಈ ನೆಲದ ಮೊದಲ ಪ್ರೀತಿ, ಜಗದ ಮೊದಲ ಬೆಳಕು, ಯುಗದ ಮೊದಲಾದ ನೀವು ಬುದ್ಧ. ಈ ನೆಲದ ಮೊದಲ ಪ್ರೀತಿ, ಜಗದ ಮೊದಲ ಬೆಳಕು, ಯುಗದ ಮೊದಲಾದ ನೀವು ಬುದ್ಧ. ಈ ಜಗದ ಮೊದಲ ಬೆಳಕು ಬುದ್ಧ, ಈ ಯುಗದ ಮೊದಲಾದ ನೀವು ಬುದ್ಧ. ಈ ಜಗದ ಮೊದಲ ಬೆಳಕು ಬುದ್ಧ, ಈ ಯುಗದ ಮೊದಲಾದ ನೀವು ಬುದ್ಧ. ಈ ನೆಲದ ಮೊದಲ ಪ್ರೀತಿ, ಜಗದ ಮೊದಲ ಬೆಳಕು, ಯುಗದ ಮೊದಲಾದ ನೀವು ಬುದ್ಧ. ಬುದ್ಧ 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 ಬುದ್ಧ. ಭಗವಂತರು ಅರ್ಹಂತರು ಆದ ಆ ಸಮ್ಯಕ್ ಸಂಬುದ್ಧರಿಗೆ ನಮೋ ನಮಃ. ಆಸೆ ದುಃಖಕ್ಕೆ ಮೂಲ, ಸದಾ ಎಚ್ಚರದಿಂದಿರು. ತನ್ನನ್ನು ಅರಿತವನೇ ಜಯಶಾಲಿ ಎಂಬ ಸೂಕ್ತಗಳನ್ನು ಜಗತ್ತಿಗೆ ನೀಡಿ ಸಾಮಾನ್ಯ ಜನರ ಜ್ಞಾನ ತಿಮಿರವನ್ನು ಹೋಗಲಾಡಿಸಿದ ಮಹಾಬೆಳಕು ಬುದ್ಧ. 25 ಶತಮಾನಗಳ ಅಂದರೆ 2500 ವರ್ಷಗಳ ಹಿಂದೆ ಬುದ್ಧನ ಆಗಮನವಾಯಿತು. ಶುದ್ಧೋಧನ ಮಹಾರಾಜನ ಮಹಾರಾಣಿ ಮಾಯಾದೇವಿಗೆ ಅರ್ಥಾತ್ ಮಹಾಮಾಯೆಗೆ ಒಂದು ಕನಸು ಬಿದ್ದಿತು. ಆ ಕನಸಿನಲ್ಲಿ ಬಿಳಿಯ ಆನೆಯೊಂದು ಆಕಾಶದಿಂದ ಕೆಳಗಿಳಿದು ಬಂದು ಬಲಬದಿಯಿಂದ ಅವಳ ಗರ್ಭವನ್ನು ಪ್ರವೇಶ ಮಾಡಿತು. ಆ ಕ್ಷಣದಲ್ಲಿ ಅವಳ ಮೈ ಮನಸ್ಸು ಎರಡು ವಿಚಿತ್ರವಾದ ಶಾಂತಿಯಿಂದ ತುಂಬಿದ ಅನುಭವವಾಯಿತು. ಈ ಅನುಭವವನ್ನು ತನ್ನ ಪತಿ ಶುದ್ಧೋಧನನಿಗೆ ತಿಳಿಸಿದಳು. ಇದನ್ನು ಕೇಳಿದ ಮಹಾರಾಜ ಶುದ್ಧೋಧನ ಈಗಿಂದೀಗಲೇ ಹೋಗಿ ಅರಮನೆ ಜ್ಯೋತಿಷಿಯನ್ನು ಕರೆದುಕೊಂಡು ಬಾ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಮಹಾರಾಜ, ನನ್ನನ್ನು ಕರೆಸಿದ ಕಾರಣ? ಜ್ಯೋತಿಷ್ಯರೇ, ನಮ್ಮ ರಾಣಿ ಮಾಯಾದೇವಿಯು ಕನಸೊಂದು ಕಂಡಳಂತೆ. ಎಂತ ಕನಸಂತೆ ಮಹಾರಾಜ? ಬಿಳಿಯ ಆನೆಯೊಂದು ಆಕಾಶದಿಂದ ಕೆಳಗಿಳಿದು ಆಕೆಯ ಗರ್ಭವನ್ನು
ಬಲಬದಿಯಿಂದ ಪ್ರವೇಶಿಸದಂತೆ ಕನಸು ಕಂಡಳಂತೆ. ಏನಿದರ ಅರ್ಥ? ಮಹಾರಾಜ, ಮಹಾರಾಣಿಗೆ ಗರ್ಭಾಂಕುರವಾದ ಶುಭ ಸೂಚನೆ. ಈ ಜಗತ್ತನ್ನೇ ಆಳುವ ವ್ಯಕ್ತಿಯೊಬ್ಬನ ಆಗಮನದ ಶಕುನವಿದು. ಇವನು ಗೃಹಸ್ಥನಾದರೆ ಸಾಮ್ರಾಟನಾಗುತ್ತಾನೆ, ಗೃಹ ತ್ಯಜಿಸಿದರೆ ಸಂಬುದ್ಧನಾಗುತ್ತಾನೆ. ಬಹಳ ಕಾಲದಿಂದ ಇಂಥ ವ್ಯಕ್ತಿಯೊಬ್ಬನ ಆಗಮನಕ್ಕಾಗಿ ಈ ಜಗತ್ತೇ ನಿರೀಕ್ಷಣೆಯಲ್ಲಿದೆ. ಮಹಾರಾಜ, ನಾನಿನ್ನು ಹೊರಡುತ್ತೇನೆ. ಸಂದರ್ಭದಲ್ಲಿದ್ದಂತೆ ಮಹಾರಾಣಿ ಮಹಾಮಾಯೆ ಹೆರಿಗೆಗೆಂದು ತವರಿಗೆ ಹೊರಟಳು. ದಾರಿಯಲ್ಲಿ ಹೋಗುವಾಗ ಒಂದು ಸುಂದರವಾದ ವನ ಕಂಡಿತ್ತು. ಆ ವನದಲ್ಲಿ ಮರಗಿಡಗಳು ಹೂಗಳಿಂದ ತುಂಬಿ ತೊನೆದಾಡುತ್ತಿದ್ದವು. ಪಕ್ಷಿಗಳ ಕೂಜನ, ನವಿಲುಗಳ ನರ್ತನದಿಂದ ಕೂಡಿ ತಿಳಿಯದೆ ಯಾವುದೋ ಒಂದು ಸಂಭ್ರಮದ ವಾತಾವರಣ ಅಲ್ಲಿ ತುಂಬಿತು. ಮಹಾರಾಣಿ ಮೇನೆಯಿಂದ ಕೆಳಗಿಳಿದು ನಿಸರ್ಗದ ಸೌಂದರ್ಯವನ್ನು ಆಸ್ವಾದ ಮಾಡುತ್ತಿರುವಾಗ ಅವಳ ದೇಹ ಕಂಪಿಸಿತು. ಆಯತಪ್ಪುವುದರಲ್ಲಿದ್ದಳು. ಆಧಾರಕ್ಕಾಗಿ ಕೈಚಾಚಿ ಸಿಕ್ಕ ಸಾಲ ವೃಕ್ಷದ ಮರವನ್ನು ಹಿಡಿದು ಅಲ್ಲಿಯೇ ಕುಳಿತಳು. ಒಂದಷ್ಟು ಹೊತ್ತಿನ ನಂತರ ಅದೇ ವೃಕ್ಷದ ಕೊಂಬೆಯನ್ನು ಆಧರಿಸಿ ಒಂದು ಸುಂದರ ತೇಜಸ್ವಿ ಮಗುವಿಗೆ ಜನ್ಮವಿತ್ತಳು. ಸಾಲ ವೃಕ್ಷ ಆ ಕ್ಷಣ ಹೂಗಳ ಧಾರೆ ಸುರಿಸಿದಂತೆ. ಆಗ ತಾನೇ ಜನಿಸಿದ ಶಿಶುವನ್ನು ಹರಿಯುವ ಜರಿಯ ನೀರಿನಲ್ಲಿ ಸ್ನಾನ ಮಾಡಿಸಿ ಮಹಾರಾಣಿಯ ಪೀತಾಂಬರದಲ್ಲಿ ಅವಳ ಸಖಿಯರು ಸುತ್ತಿದರು. ಸಾಕ್ಯ ರಾಜಕುಮಾರ ಭೂಮಿಗೆ ಅವತರಿಸಿದ ಸ್ಥಳ ಲುಂಬಿನಿ ಎಂದು ಹೆಸರಾಯಿತು. ಹೀಗೆ ಪ್ರಕೃತಿಯ ಮಡಿಲಲ್ಲಿ ಹುಟ್ಟಿದ ಮಗುವನ್ನು ಹಳದಿ ಬಣ್ಣದ ಬಟ್ಟೆಯಲ್ಲಿ ಸುತ್ತಿದ ಅನುಚರರೊಡನೆ ಅರಮನೆಗೆ ಮರಳಿದಳು ಮಾಯಾದೇವಿ. ಮಗುವನ್ನು ನೋಡಿದ ಶುದ್ಧೋಧನನ ಆನಂದ ಅಪಾರವಾಗಿತ್ತು. ಮಗನು ಬಯಸಿದ ಎಲ್ಲವೂ ಸಿಗಲಿ, ಅವನ ಆಸೆಯಂತೆಯೇ ಎಲ್ಲವೂ ನಡೆಯಲಿ ಎಂದು ಹರಸುತ್ತಾ ಆ ಮಗುವಿಗೆ ಸಿದ್ಧಾರ್ಥ ಎಂದು ನಾಮಕರಣ ಮಾಡಿದ. ಇಡೀ ರಾಜ್ಯಕ್ಕೆ ರಾಜ್ಯವೇ ಹಬ್ಬ ಆಚರಿಸಿತು. ತನಗೆ ತಿಳಿಯದಂತೆ ತಂದೆಯಾದ ಶುದ್ಧೋಧನ ಮಗು ಸಿದ್ಧಾರ್ಥನ ಆಶಯ ನೆರವೇರಲಿ ಎಂದು ಆಶೀರ್ವಾದ ಮಾಡಿದ. ಶಿಶು ಸಿದ್ಧಾರ್ಥನು ಜನಿಸಿದ ಒಂದು ವಾರದ ನಂತರ ಅಸಿತಕಾಲ ಎಂಬ ದೇವರ ಮುನಿ ಶುದ್ಧೋಧನನ ಆಸ್ಥಾನಕ್ಕೆ ಬಂದರು. ಹುಟ್ಟಿತು ಹುಣ್ಣಿಮೆ ವೈಶಾಖ ದಿನದಿ ಮಾಯಾದೇವಿಯ ಉದರದಲ್ಲಿ. ಹುಟ್ಟಿತು ಹುಣ್ಣಿಮೆ ವೈಶಾಖ ದಿನದಿ ಮಾಯಾದೇವಿಯ ಉದರದಲ್ಲಿ. ಜಗದ ದೀಪವದು ಜಾಗೃತಿ ಬೆಳಕು, ಜಗದ ದೀಪವದು ಜಾಗೃತಿ ಬೆಳಕು. ಪದ್ಮಪಾಣಿ ಶಿಶು ಸಿದ್ಧಾರ್ಥನು, ಪದ್ಮಪಾಣಿ ಶಿಶು ಸಿದ್ಧಾರ್ಥನು. ಹುಟ್ಟಿತು ಹುಣ್ಣಿಮೆ ವೈಶಾಖ ದಿನದಿ ಮಾಯಾದೇವಿಯ ಉದರದಲ್ಲಿ, ಮಾಯಾದೇವಿಯ ಉದರದಲ್ಲಿ, ಮಾಯಾದೇವಿಯ. ಮಹಾರಾಜ, ಸಕಲವೂ ಮಂಗಳವಾಗಲಿ. ಸ್ವಾಗತ ಮುನಿವರ್ಯ. ತಮ್ಮ ಆಗಮನವು ನಮಗೆ ಹುಣ್ಣಿಮೆಯ ಬೆಳಕಿನಷ್ಟೇ ಸಂತೋಷ ನೀಡಿತು. ಇದ್ದಕ್ಕಿದ್ದಂತೆ ತಮ್ಮ ಆಗಮನ ನಾವು ತಿಳಿಲಾರೆವು. ನಮ್ಮಿಂದೇನಾದರೂ ಕೆಲಸವಾಗಬೇಕಾಗಿದೆ ಹೇಳಿ, ಅದನ್ನು ನಾವು ಶಿರಸಾವಹಿಸಿ ಮಾಡುತ್ತೇವೆ. ಮಹಾರಾಜ, ನಿಮ್ಮ ವಿಶ್ವಾಸಕ್ಕೆ ನಾವು ಧನ್ಯರು. ನಿಮಗೆ ಸಂತಾನವಾದ ಸುದ್ದಿ ತಿಳಿದು ನಿಮ್ಮ ಕುಮಾರರತ್ನನನ್ನು ನೋಡಲು ಬಂದಿದ್ದೇನೆ. ಮುನಿವರ್ಯ, ನನ್ನ ಕುಮಾರನು ನಿಮ್ಮ ಪಾದ ಪದ್ಮಗಳಿಗೆ ವಂದಿಸುತ್ತಾನೆ. ಆಹಾ ಆಹಾ, ಶರಣು ಜಗತ್ತೋದ್ಧಾರಕ ಪ್ರಭುವೇ ಶರಣು. ಮಹಾರಾಣಿ, ಈತನಿಗೆ ನಾನೊಬ್ಬನೇಕೆ, ಇಡೀ ಮಾನವ ಕೋಟಿಯೇ ವಂದಿಸುತ್ತದೆ. ಆದರೆ
ಆದರೆ ಆದರೆ ಏನಾಯಿತು ತೊಂದರೆ? ಮಗುವಿಗೇನಾದರೂ ತೊಂದರೆ? ಆಯಸ್ಸು ಆರೋಗ್ಯಕ್ಕೆ ತೊಂದರೆ ಇಲ್ಲ ತಾನೆ ಮುನಿವರ್ಯ? ಇಲ್ಲ ದೊರೆ, ಸಕಲವು ಶೋಭಾಯಮಾನವಾಗಿದೆ. ನನ್ನ ದುರಾದೃಷ್ಟಕ್ಕೆ ನಾನು ಕಣ್ಣೀರು ಹಾಕುತ್ತಿದ್ದೇನೆ. ಕುಮಾರನು ತನ್ನ ಅಂತಃಕರಣದಿಂದ ಲೋಕಕ್ಕೆ ಮಂಗಳವನ್ನುಂಟು ಮಾಡುವನು. ನನ್ನ ಒಳಗಣ್ಣಿಗೆ ಗೋಚರಿಸುತ್ತಿದೆ, ಈತನು ಲೌಕಿಕ ಜೀವನವನ್ನು ತ್ಯಜಿಸಿ ಮನುಕುಲಕ್ಕೆ ಬೆಳಕು ತೋರುವ ಪರಮಗುರು ಎನಿಸಿಕೊಳ್ಳುತ್ತಾನೆ. ಈತನು ನುಡಿಯುವ ಪರಮ ಸತ್ಯಗಳನ್ನು ಕೇಳಲು ನೋಡಲು ನನ್ನ ಮುದಿದೇಹ ಅಷ್ಟು ಕಾಲ ಇರುವುದಿಲ್ಲವಲ್ಲ ಎಂದು ನನಗೆ ದುಃಖವಾಗುತ್ತಿದೆ ದೊರೆ. ಅನರ್ಥ ನುಡಿಯದಿರಿ ಮಹಾನುಭಾವ. ನನ್ನ ಮಗ ಸನ್ಯಾಸಿಯಾಗುವನೇ? ಇಲ್ಲ ಇಲ್ಲ, ಇವನು ಸಾಕ್ಯ ಕುಲ ತಿಲಕ. ಇವನು ಚಕ್ರವರ್ತಿಯಾಗಲೆಂದು ಆಶೀರ್ವದಿಸಿ. ಯಾರು ಏನೇ ಹೇಳಿದರು, ಯಾರು ಏನೇ ಹೇಳಿದರು, ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ಮುನಿವರ್ಯ, ಮುನಿವರ್ಯ. ಯಾರೇ ಏನು ಹೇಳಿದರು, ನನ್ನ ಮಗ ಸಿದ್ಧಾರ್ಥ ಚಕ್ರವರ್ತಿ ಆಗಲೆಂದೇ ಹುಟ್ಟಿದವನು. ಅವನನ್ನು ಸನ್ಯಾಸಿ ಆಗಲು ನಾನು ಬಿಡಬಲ್ಲೆ. ಅವನ ಜೀವನವನ್ನು ನಾನು ರೂಪಿಸುತ್ತೇನೆ. ಅವನ ಜೀವನವನ್ನು ನಾನು ರೂಪಿಸುತ್ತೇನೆ. ದೃಢ ನಿರ್ಧಾರದಿಂದ ಶುದ್ಧೋಧನ ಮಹಾರಾಜ ತನ್ನ ಮಗನನ್ನು ಅರಮನೆ ಎಂಬ ಪಂಜರದಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಕೂಡಿ ಹಾಕಿದ. ಮಗು ಸಿದ್ಧಾರ್ಥ ಬೆಳೆಯುತ್ತಾ ಬೆಳೆಯುತ್ತಾ ಯೌವನಾವಸ್ಥೆಗೆ ತಲುಪಿದ. ಸಮಸ್ತ ಭೋಗ ಭಾಗ್ಯಗಳೊಂದಿಗೆ ಯಶೋಧರೆ ಎಂಬ ಕನ್ಯೆಯೊಂದಿಗೆ ವಿವಾಹ ಮಾಡಿಸಿ ಗೃಹಸ್ಥನನ್ನಾಗಿಸಿದ. ರಾಹುಲನೆಂಬ ಮಗ ಹುಟ್ಟಿದ. ಮುಖ್ಯವಾಗಿ ವಯಸ್ಸಾದವರನ್ನು, ರೋಗಿಗಳನ್ನು, ಮನುಷ್ಯರ ಸಾವನ್ನು ಅವನಿಗೆ ಕಾಣದಂತೆ ಎಚ್ಚರ ವಹಿಸಿದ. ಆದರೆ ವಿಧಿಲಿಖಿತವು ಬೇರೆಯೇ ಬರೆದಿತ್ತು, ಬೇರೆಯೇ ಬರೆದಿತ್ತು, ಬೇರೆಯೇ ಬರೆದಿತ್ತು. ನನ್ನ ಮಗ ಸಿದ್ಧಾರ್ಥ ಚಕ್ರವರ್ತಿಯ ಮಗ, ಯುವರಾಜ, ಗೃಹಸ್ಥನಾದ, ತಂದೆಯೂ ಆದ. ಪುತ್ರ ವ್ಯಾಮೋಹ ಅವನನ್ನು ಕಟ್ಟಿ ಹಾಕುತ್ತದೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ನಮ್ಮ ಜ್ಯೋತಿಷ್ಕರು ಹೇಳಿದಂತೆ ನನ್ನ ಮಗ ಸಿದ್ಧಾರ್ಥ ಚಕ್ರವರ್ತಿಯೇ ಆಗುತ್ತಾನೆ. ನನಗಿನ್ನು ನೆಮ್ಮದಿ. ಅಪ್ಪಾಜಿ, ಬಾ ಕುಮಾರ, ನಿನ್ನನ್ನೇ ನೆನಪಿಸಿಕೊಂಡೆ. ಕುಳಿತುಕೋ. ತಂದೆಯೇ, ನಿಮ್ಮಲ್ಲಿ ನನ್ನದೊಂದು ಬೇಡಿಕೆ ಇದೆ. ಬಹುದಿನಗಳ ಬಯಕೆಯೊಂದಿದೆ, ಅದನ್ನು ಈಡೇರಿಸುವಿರಾ? ಹೇಳು ಕುಮಾರ, ನಿನಗಲ್ಲದ್ದು ಈ ಸಾಮ್ರಾಜ್ಯದಲ್ಲಿ ಇನ್ನೇನಿದೆ? ನಿನಗೇನು ಬೇಕು ಕೇಳು. ಅಪ್ಪಾಜಿ, ನೀವು ನನಗಾಗಿ ಸಕಲ ಸುಖ ಭೋಗಗಳನ್ನು ದಯಪಾಲಿಸಿದ್ದೀರಿ. ಹೀಗೆ ಕಪಿಲ ವಸ್ತುವಿನ ಬೀದಿಗಳಲ್ಲಿ ಸಂಚರಿಸುವಾಗ ಒಬ್ಬ ವೃದ್ಧನು, ಒಬ್ಬ ರೋಗಿಯು ಹಾಗೂ ಒಂದು ಎಣವನ್ನು ಕಂಡೆನು. ವೃದ್ಧನು, ರೋಗಿಯು, ಹೆಣವನ್ನು ಕಂಡೆಯಾ? ಹೌದು, ಇದು ನನಗೆ, ನಿಮಗೆ, ಮನುಷ್ಯರೆಲ್ಲರಿಗೂ ಬರುತ್ತದೆಯೇ? ಇದಕ್ಕೆ ಪರಿಹಾರವಿಲ್ಲವೇ? ಮತ್ತೊಂದು ದಿನ ಒಬ್ಬ ಪರಿವ್ರಾಜಕನನ್ನು ಕಂಡೆನು. ಮನುಷ್ಯನಿಗೆ ಇವೆಲ್ಲವಕ್ಕೂ ಕಾರಣವೇನೆಂದು ಆ ಸನ್ಯಾಸಿಯಲ್ಲಿ ವಿಚಾರಿಸಲಾಗಿ